ಸಂತೋಷ್ ಲಾಡ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅವರ ಆದರ್ಶಗಳಂತೆ ಕೆಲಸ ಮಾಡಿಕೊಂಡು ಬಂದಿದ್ದು ಇಡೀ ರಾಜ್ಯದಲ್ಲಿಯೇ ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ದಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬಂತೆ ಎಲ್ಲರಿಗೂ ಅಧಿಕಾರ ಹಂಚಿಕೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಬಾರಿ ತುಕಾರಾಂ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವರು ಎಂಬ ನಂಬಿಕೆ ಇದೆ ಎಂದು ತುಮಟಿ ಲಕ್ಷ್ಮಣ ತಿಳಿಸಿದರು. ತಾಲೂಕಿನ ತೋರಣಗಲ್ಲು ಗ್ರಾಮದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಕಾರಾಂ ಅವರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಈ ಬಾರಿ ನಡೆಯುವ ಉಪಚುನಾವಣೆಯಲ್ಲಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಒಂದೇ ಕುಟುಂಬಕ್ಕೆ ಪಕ್ಷ ಸೀಮಿತವಾಗಿದಂತಾಗುತ್ತೆ. ಪಕ್ಷದ ಹಲವಾರು ಹಿರಿಯ ಮುಖಂಡರು ಸಂತೋಷ್ ಲಾಡ್ ಅವರ ಬಳಿ ಈ ವಿಷಯವನ್ನ ಬಹಿರಂಗವಾಗಿ ಪ್ರಸ್ತಾಪಿಸದೆ ಪಕ್ಷದ ಒಳಗಡೆ ಮಾತನಾಡುತ್ತಿದ್ದಾರೆ. ಹಲವಾರು ಹಿರಿಯ ಮುಖಂಡರು ನನ್ನ ಬಳಿಯೂ ಒಂದೇ ಕುಟುಂಬಕ್ಕೆ ಟಿಕೆಟ್ ನೀಡುವುದನ್ನು ವಿರೋಧಿಸಿದ್ದಾರೆ. ಸಂತೋಷ್ ಲಾಡ್ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚಿಸಿದರೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಪಕ್ಷಕ್ಕೆ ದುಡಿದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದರೆ ಸಂಡೂರು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಉಳಿಸಿಕೊಳ್ಳಬಹುದು. ನನಗೆ ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರೇ ಹೈಕಮಾಂಡ್. ತುಕಾರಾಂ ಅವರ ತ್ಯಾಗ ಮತ್ತು ಸಂತೋಷ್ ಲಾಡ್ ಅವರುಗಳ ಉತ್ತಮ ನಿರ್ಧಾರಗಳು ಮುಂಬರುವ ಉಪಚುನಾವಣೆಗೆ ಗೆಲ್ಲಲು ಮುಖ್ಯ ಅಂಶವಾಗಬಹುದು ಎಂದರು. ಲಕ್ಷ್ಮಣ ಅಂತಂದೇಳಿ ತುಮಟಿ ಲಕ್ಷ್ಮಣ ಅಂತೇಳಿ ಕರೀತಾರೆ ನಮ್ಮನ್ನು. ನಾನು ಈ ಉಪಚುನಾವಣೆಯ ಒಬ್ಬ ಆಕಾಂಕ್ಷಿಯಾಗಿದ್ದು ಮಾನ್ಯ ಮಾಜಿ ಸಚಿವರು, ಹಾಲಿ ಸಂಸದರು, ಶಾಸಕರಾಗಿರ್ತಕ್ಕಂಥ ತುಕಾರಾಮಣ್ಣವರು ಮತ್ತು ಹಾಲಿ ಸಚಿವರು, ಸನ್ಮಾನ್ಯ ಕಾರ್ಮಿಕ ವಿಭಾಗದ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರನ್ನ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಾನು ಸುಮಾರು 20-25 ವರ್ಷಗಳ ಕಾಲ ಅವ್ರ ಜೊತೆಗೆ ಒಡನಾಟವನ್ನು ಹೊಂದಿದ್ದು. ಅವ್ರ ಜೊತೆಗೆ ನಾನು ಅವರ ಪ್ರಾರಂಭದಲ್ಲಿ ರಾಜಕೀಯ 2004ರಲ್ಲಿ ಅವರು ರಾಜಕೀಯ ಪ್ರಾರಂಭವಾದಾಗಲಿಂದ ಅವ್ರನ್ನ ರಾಜಕೀಯಕ್ಕೆ ಕರೆತರುವಲ್ಲಿ ಮತ್ತು ಅವರ ಸಕ್ರಿಯವಾಗಿ ಅವರ ಜೊತೆಗೆ ನಾವು ರಾಜಕಾರಣ ಮಾಡ್ಕೊತ ಬಂದಿರತಕ್ಕಂಥವ್ರು. ಮತ್ತು 25 ವರ್ಷಗಳ ಕಾಲ ಅವ್ರ ಜೊತೆಗೆ ಒಳ್ಳೆಯ ಒಡನಾಟ ಹೊಂದಿರತಕ್ಕಂಥವ್ರು. ತುಕಾರಾಮಣ್ಣವ್ರಿಗಾಗಿರ್ಬೋದು, ಸಂತೋಷ್ ಲಾಡ್ ಸಾಹೇಬ್ರಿಗಾಗಿರ್ಬೋದು. ಈಗ ಒಂದು ಉಪಚುನಾವಣೆ ಬಂದಿರೋದ್ರಿಂದ ನಾವು ಆಕಾಂಕ್ಷಿ ಆಗಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಒಂದು ಅರ್ಜಿನೂ ಸಹ ಸಲ್ಲಿಸಿಲ್ಲ. ಯಾಕಂದರೆ ಅವರು ಒಳ್ಳೆಯ ಅಭಿವೃದ್ಧಿ ವಿಚಾರ ಇಟ್ಕೊಂಡು ತಾಲೂಕಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು ತುಕಾರಾಮಣ್ಣವರು. ಹಾಗಾಗಿ ನಾವು ಯಾರೂ ಅವರ ವಿರುದ್ಧ ಅರ್ಜಿ ಹಾಕೋದಾಗಲಿ ಅಥವಾ ನಾವು ಯಾವಾಗೂ ಮತ್ತೆ ಕೇಳಿಲ್ಲ. ನಾವು 2008ರಲ್ಲಿ ತುಕಾರಾಮಣ್ಣವರು ಸ್ಪರ್ಧೆನೂ ಬಯಸಿದ್ದಿಲ್ಲ. ಅವರು ನಾನು ಶಾಸಕನಾತ್ನ ಅಂತ ಕೂಡ ಅಂದ್ಕೊಂಡಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದೆ. ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದಾಗ ಸಂತೋಷ್ ಲಾಡ್ ಸಾಹೇಬ್ರನ್ನ ಆಗಿನ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ದಿವಂಗತ ಬಸಪ್ಪಣ್ಣವರು ಮತ್ತು ಎಲ್ಲರ ಸ್ನೇಹಿತರು ಒಡಗೂಡಿ ಸುಮಾರು 15-20 ವೆಹಿಕಲ್ಗಳು ತಗೊಂಡೋಗಿ ಬೆಂಗಳೂರು ಮತ್ತು ಧಾರವಾಡ ಹೋಗಿ ನಾವೆಲ್ಲ ಟಿಕೆಟಿಗೆ ಮನವರಿಕೆ ಮಾಡ್ಕೊಂಡ್ವಿ. ಆದರೆ ಆ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಡಿಸಿಷನ್ ತೊಗೊಂಡು ತುಕಾರಾಮಣ್ಣವ್ರನ್ನ ಫೈನಲ್ ಮಾಡಿದ್ರು. ಆದರೂ ನಾವು ಅವತ್ತಿನಿಂದ ಇವತ್ತಿನವರೆಗೆ ಸಕ್ರಿಯವಾಗಿ ತುಕಾರಾಮಣ್ಣವ್ರ ಆಯ್ಕೆ ಮಾಡಿದ್ರು ಕೂಡ ನಾವು ಯಾವುದೇ ವಿರೋಧ ಇಲ್ಲದೇ ಅವ್ರ ಜೊತೆಗೆ ಒಳ್ಳೆಯ ಸ್ನೇಹ ವಿಶ್ವಾಸ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ನಾವು ಅವ್ರ ಪರವಾಗಿ ಕೆಲಸ ಮಾಡ್ಕೊತ ಬಂದೀವಿ. MP ಚುನಾವಣೆಗಳಿರ್ಬೋದು, MLA ಚುನಾವಣೆ ಇರ್ಬೋದು, ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಹೀಗೆ ಹಲವಾರು ಚುನಾವಣೆಗಳನ್ನು ಎದುರಿಸ್ತಾ ಬಂದಿದ್ದೀವಿ. ನಾವು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊತ ಬಂದೀನಿ. ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಿಲುವಿನಲ್ಲಿ ಪ್ರತಿಪಾದಿಸ್ತಾ ಅವರ ಅನುಯಾಯಿಯಾಗಿ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ಅವರು ನಮಗೆ ಎಲ್ಲ ಒಂದು ಕಡೆ ನಂಬಿಕೆ ಇದೆ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅನ್ನೋ ರೀತಿಯಲ್ಲಿ ಎಲ್ಲರಿಗೆ ಅಧಿಕಾರ ಹಂಚಿಕೆ ಆಗಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಒಳ್ಳೆಯ ಒಂದು ಡಿಸಿಷನ್, ಅಂದರೆ ಅವರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಒಳ್ಳೆಯ ನಿರ್ಣಯ ತಗೊಂಡು ಅವರು ನಮಗೆ ಟಿಕೆಟ್ ಕೊಡಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದ್ದೀನಿ. ಕೊಡೋದು ಬಿಡೋದು ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತು ತುಕಾರಾಮಣ್ಣವ್ರಿಗೆ ಬಿಟ್ಟಿದ್ದು. ಹೌದು, ಇದು ನಾನು ತಿಳಿದ ಮಟ್ಟಿಗೆ ಭಾಳಷ್ಟು ಜನ ನನಗೆ ಫೋನ್ಗಳು ಬರ್ತಕ್ಕಂಥದ್ದು. ನೇರವಾಗಿ ಯಾರು ತುಕಾರಾಮಣ್ಣ ಹತ್ರ ಹೋಗಿ ನೀನು ಬಿಟ್ಕೊಡಂತ ಯಾರು ಕೇಳೋ ಪರಿಸ್ಥಿತಿಗಿಲ್ಲ. ಹೆಂಗೆ ಕೇಳ್ತಾರೆ? ಯಾರು ಕೇಳೋಕ್ಕಾಗಲ್ಲ. ನಾನೊಬ್ಬ ಆಕಾಂಕ್ಷಿ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ.
ಅದು ಭಾಳಷ್ಟು ಜನ ಅದು ವಿರೋಧ ಇದೆ. ಒಂದೇ ಕುಟುಂಬದಲ್ಲಿ ಆದರೆ ಸ್ವಲ್ಪ ಕಾರ್ಯಕರ್ತರು ಅಸಮಾಧಾನ ಆಗ್ತಾರೆ. ಇವತ್ತು ಭಾಳಷ್ಟು ತಾವೆಲ್ಲ ರಾಜಕೀಯ ವ್ಯವಸ್ಥೆಗಳು ನೋಡಿರ್ಬೋದು. ಎಂಥ ಒಂದು ನಾವು ಭದ್ರಕೋಟೆ ಅಂದರೂ ಕೂಡ ಒಂದೊಂದು ಸಾರಿ ಕೈ ತಪ್ಪು ಹೋಗಿರ್ತಕ್ಕಂಥ ಉದಾಹರಣೆಗಳು ನಾವು ನೋಡಿವಿ. ಆ ಥರ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ. ಕಾಂಗ್ರೆಸ್ನಲ್ಲಿ ಮುಂದೆ ಶಾಸಕರಿಗೆ ಏನಾದರೂ ಒಂದು ಒಪ್ಪಂದ ಆಗಿತ್ತು ಅಂತಕ್ಕಂಥದ್ದು ಮಾತನ್ನು ಕೇಳ್ತಾ ಇದ್ದೀವಿ. ಏನೋ ಅಕಸ್ಮಾತ್ ಇಲ್ಲ ಗೆದ್ದರೆ ನಮ್ಮ ಕುಟುಂಬಕ್ಕೆ ಕೊಡಬೇಕಂತಕ್ಕಂಥದ್ದು ಏನಾದರೂ ಒಪ್ಪಂದ ಆಗಿತ್ತಾ? ಅದು ದೊಡ್ಡ ಮಟ್ಟದಲ್ಲಿ ಏನಾಗಿದೋ ಗೊತ್ತಿಲ್ಲ. ಅಕಸ್ಮಾತ್ ಆಗಿದ್ರು ಅದು ನಮಗಂತೂ ಗೊತ್ತಿಲ್ಲ. ಆಗಿದ್ರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಏನೇನೋ ಅವ್ರನ್ನ ಒಪ್ಪಿಸ್ಬೇಕಾದ್ರೆ ಏನೇನೋ ಆಯಿತು ಅಂತ ಗೊತ್ತಿಲ್ಲ. ಆದರೂ ಇವತ್ತು ಅವರಿಗೆ ಒಬ್ಬ MP ಆಗಿ ಬಡ್ತಿ ಸಿಕ್ಕಿದೆ. ಅವ್ರ ಮನೆಯಲ್ಲಿ ಒಂದು MP ಆಗಿ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅವಕಾಶ ಅವರಿಗಿದೆ. ಹಾಗಾಗಿ ಇವತ್ತು MLA ಸ್ಥಾನ ಖಾಲಿ ಇರೋದ್ರಿಂದ ಕೇಳೋಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ. ನಾನು ಬಂಡಾಯ ಅಂತಕ್ಕಂಥದ್ದು ಇವತ್ತಿನವರೆಗೆ ಯೋಚನೆ ಮಾಡಿಲ್ಲ. ನಮಗೆ ಏನಪ್ಪ ಅಂತಂದರೆ ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ, ತುಕಾರಾಮ್ ಸಾಹೇಬ್ರ ಮೇಲೆ ಒಂದು ನಂಬಿಕೆ ಇದೆ. ಆ ಒಂದು ದೃಷ್ಟಿಯಿಂದ ನಾನು ಟಿಕೆಟ್ ಸಿಗ್ತಕ್ಕಂಥ ಆಶಾಭಾವನೆಯಿಂದ ಇದ್ದೀನಿ. ಆದರೆ ನನ್ನ ಬಂಡಾಯ ಅಂತಕ್ಕಂಥದ್ದು ಯಾವುದೇ ನಿರ್ಣಯ ಇಲ್ಲ, ಯೋಚನೆ ಕೂಡ ಇಲ್ಲ, ಸದ್ಯಕ್ಕೆ ಅಂತ ಯೋಚನೆ ಇಲ್ಲ. ಬಟ್ ನಾನು ನನ್ನ ಭಾಗದ ಜನರು ಮತ್ತು ಇಡೀ ತಾಲೂಕಿನ ಜನರು, ಸ್ನೇಹಿತರು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಒಂದು ಒಳ್ಳೆಯ ನಿರ್ಣಯ ತೊಗೊತೀವಿ. ನೀವು ನಿಮ್ಮ ಕಾರ್ಯಕರ್ತರು ಏನಾದರೂ ಸಂತೋಷ್ ಲಾಡ್ ಸಾಹೇಬರಾಗಲಿ, ತುಕಾರಾಮ್ ಸಾಹೇಬರಾಗಲಿ ಅಥವಾ ಏನಾದರೂ DK ಶಿವಕುಮಾರ್ ಏನಾದರೂ ಸಂಪರ್ಕ ಮಾಡಿ ಏನು ಮನವೊಲಿಸಿದ್ರೆ ಏನಾದರೂ? ಇಲ್ಲ, DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಲ್ಲಿ ಹೋಗಿ ಮಾತಾಡ್ತಕ್ಕಂಥ ಸಂಪರ್ಕ ಇರ್ತಕ್ಕಂಥ ಸಂಡೂರು ಜನ ಭಾಳಷ್ಟು ಕಡಿಮೆ. ನಮ್ಮ ಸಂಡೂರು ಜನರ ಕಾರ್ಯಕರ್ತರು ಮತ್ತು ಲೀಡರ್ ಏನಪ್ಪ ಅಂತಂದರೆ ನಮಗಿರೋದು ಸಂತೋಷ್ ಲಾಡು ಮತ್ತು ತುಕಾರಾಮ್ ಅಷ್ಟೇ ಸಂಡೂರು ತಾಲೂಕಿನ ಎಲ್ಲ ಮುಖಂಡರು. ಇವತ್ತಿಗೆ ಪರ್ಯಾಯವಾಗಿ ಇನ್ನೊಂದು ಲೀಡರ್ ಕಂಡಿಲ್ಲ. ಹಂಗಾಗಿ ನಾವು ಸತತವಾಗಿ 4 ಬಾರಿ ಗೆಲ್ಲಕ್ಕೆ ಒಂದು ಅವಕಾಶ ಆಗಿರೋದು. ಸೊ ಇಲ್ಲಿ ಏನೇ ಆಗಿದ್ರೆ ಸಂತೋಷ್ ಲಾಡರೇ ಫೈನಲ್ ನಮ್ಮ ತಾಲೂಕಿಗೆ. ಕಾಂಗ್ರೆಸ್ಸಿಗೆ ಯಾರೇ ಟಿಕೆಟ್ ಕೊಟ್ಟರು ತಾವು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟು ವರ್ಷ ಮಾಡ್ಕೊಂತ ಬಂದೀನಿ. ಮತ್ತು ನಾನು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಸಿಕ್ಕರೂ ನಾನು ಅವರಿಗೆ ಬೆಂಬಲಿಸ್ತೀನಿ. ನೀವು ಕಾಂಗ್ರೆಸ್ ಟಿಕೆಟ್ ಕೇಳಕತ್ತಿರಲ್ಲ, ಯಾವ ಒಂದು ಸಾಧನೆ ಮೇಲೆ ಕೇಳಕತ್ತೀರಿ? ಇಡೀ ನಿಮ್ಮ ಕುಟುಂಬ ಹೋರಾಟದಿಂದ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರೋ ಅಂತಕ್ಕಂಥವನು. ದಿವಂಗತ ಬಸಪ್ಪಣ್ಣವರ ಜೊತೆಗೆ ಜಿಲ್ಲಾ ಪಂಚಾಯತಿ ಸದಸ್ಯರು ಇದ್ದರು. ಜಿಲ್ಲಾ ಪಂಚಾಯತಿ ಸದಸ್ಯರು ದಿವಂಗತ ಬಸಪ್ಪಣ್ಣವರು, ಅವ್ರ ಜೊತೆಗೆ ಒಂದು ಹೋರಾಟದ ಮನೋಭಾವನೆಯಿಂದ ಬಂದಿರತಕ್ಕಂಥದ್ದು. ಈ ಭಾಗದಲ್ಲಿ ಸುಲ್ತಾನಾಪುರದಿಂದ ಈ ಕಡೆ ನಮ್ಮ ಅಂತಾಪುರಕ್ಕೆ ಒಂದು ರಸ್ತೆ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ತುಕಾರಾಮಣ್ಣವರು ಅವಾಗ ಆಯ್ಕೆ ಆಗಿದ್ದರು. ಅವರಿಗೆ ಅನುದಾನದ ಕೊರತೆ ಇತ್ತು. ಅವತ್ತು BJP ಆಡಳಿತ ಇತ್ತು. ₹1 ಕೂಡ ಸಂಡೂರು ತಾಲೂಕಿಗೆ ಕೊಡ್ತಾ ಇದ್ದಿಲ್ಲ, ಹೆಚ್ಚಿನ ಅನುದಾನ ಕೊಡ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಪಕ್ಷಾತೀತವಾಗಿ ಹೋರಾಟ ಮಾಡಿ ಇಡೀ ಇಂಡಸ್ಟ್ರಿಗಳಿಗೆ ಗಲಾಟೆ ಮಾಡಿ ಸ್ಟ್ರೈಕಿಗೆ ಕುಂತು 1.5 ದಿನ ಸ್ಟ್ರೈಕಿಗೆ ಕುಂತು ಈ ಸುಲ್ತಾನಾಪುರದಿಂದ ಹಿಡಿದು ಅಪ್ ಟು ಚಿಕ್ಕಂತಾಪುರವರೆಗೆ ರಸ್ತೆ ಆಗಲಿಕ್ಕೆ ಒಂದು ಹೋರಾಟ ಮಾಡಿರ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ ಎಲ್ಲ ಇಂಡಸ್ಟ್ರಿಗಳು ಸೇರಿ ಅವತ್ತು ಶೇರ್ ಮಾಡ್ಕೊಂಡು ಇವತ್ತು ಸುಲ್ತಾನಾಪುರದಿಂದ ಹಿಡಿದು ಚಿಕ್ಕಂತಾಪುರವರೆಗೆ ಒಂದು ಸಿಮೆಂಟ್ ರಸ್ತೆ, ಒಳ್ಳೆಯ ರಸ್ತೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನನ್ನ ಅನುಭವ. ನಾನು ಪ್ರಥಮವಾಗಿ ದಿವಂಗತ ಬಸಪ್ಪಣ್ಣವರ ಜೊತೆಗೆ ನಾವು ಭಾಳಷ್ಟು ಹೋರಾಟ ಮಾಡಿದ್ವಿ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು BJP ಸರ್ಕಾರ ಇದ್ದಾಗ ನನ್ನ ತಮ್ಮನವ್ರ ಮೇಲೆ ನಮ್ಮ ಮೇಲೆ ಕೇಸುಗಳು ಹಾಕಿದರು. ಮತ್ತು ನಮ್ಮ ಸಣ್ಣ ಪುಟ್ಟ ಮಿಷನರಿಗಳಿದ್ದವು, ಮಿಷನರಿಗಳ ಮೇಲೆ ಕೇಸುಗಳು ಹಾಕಿ ಆ ಒಂದು ದೃಷ್ಟಿಯಿಂದ ಈ ಒಂದು ಉಪಚುನಾವಣೆಯಲ್ಲಿ ಭಾಳಷ್ಟು ಏನಾಗಿದೆ ಅಂತಂದರೆ ನನಗೆ ನೇರವಾಗಿ ಕೆಲವರು ವಿರೋಧವಾಗಿ ಹೇಳೋಕ್ಕಾಗಲಾರ್ದ್ರೇ ಕೆಲವ್ರ ಹತ್ರ ಹಂಚ್ಕೊತ ಇದ್ದಾರೆ. ನಾನು ಇಡೀ ತಾಲೂಕಿನ ಎಲ್ಲರನ್ನ ಭಾಳಷ್ಟು ಜನ ನನಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಅವಕಾಶ ಬಂದಿದೆ. ಒಂದೇ ಮನೆಗೆ ಟಿಕೆಟ್ ಕೊಟ್ಟರೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಭಾಳಷ್ಟು ಇದ್ದಾವೆ. ಸುಮಾರು 20 ವರ್ಷಗಳ ಕಾಲ ಸಣ್ಣ ಪುಟ್ಟ ಎಲ್ಲ ಇದಿರೋದ್ರಿಂದ ಒಂದೇ ಕುಟುಂಬಕ್ಕೆ ಅಂತಂದೇಳಂತಂದರೆ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಕೂಡ ಭಾಳಷ್ಟು ಜನ ಹಂಚ್ಕೊಂಡಿದ್ದಾರೆ. ಕೆಲವರು ನೇರವಾಗಿ ಬಂದು ಹೇಳೋಕ್ಕಾಗದೇ ಇರ್ಬೋದು. ಭಾಳಷ್ಟು ಮಂದಿ ಸಂತೋಷ್ ಲಾಡ್ ಸಾಹೇಬರಿಗೆ ಅವರು ಏನಾದರೆ ಪರ್ಸ್ನಲಾಗಿ ಎಲ್ಲ ಮುಖಂಡರಿಗೆ, ಫ್ರಂಟ್ ಲೈನ್ ಮುಖಂಡರಿಗೆ, 2ನೇ ಲೈನ್ ಮುಖಂಡರಿಗೆ ಎಲ್ಲರೂ ಕರೆದ್ರೆ ಅಭಿಪ್ರಾಯ ತಗೊಂಡ್ರು ಕೂಡ ಅವರು ಹೇಳ್ಬೋದು, ಪರ್ಸನಲಾಗಿ ಹೇಳ್ಬೋದು. ಅಂಥ ಒಂದು ವೇದಿಕೆ ಸಿದ್ಧ ಆದರೆ ಆ ಥರ ಕೂಡ ಅಭಿಪ್ರಾಯ ಹಂಚ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೆ. ಮತ್ತು ನಮ್ಮ ಕ್ಷೇತ್ರವಾರು ಅವರು ಸರ್ವೆ ಮಾಡಿಸಿದ್ರೆ ನಮ್ಮ ಪ್ರಕಾರ ಒಂದು 100ಕ್ಕೆ 70% ಒಂದೇ ಕುಟುಂಬಕ್ಕೆ ಕೊಡೋದಷ್ಟು ಸೂಕ್ತ ಅಲ್ಲ ಅಂತಕ್ಕಂಥ ಅಭಿಪ್ರಾಯನ
ಹಂಚ್ಕೊಂತಕ್ಕಂಥ ಒಂದು ವಾತಾವರಣ ಇವತ್ತು ಇದೆ. ಆ ಒಂದು ದೃಷ್ಟಿಯಿಂದ ಯಾವತ್ತೂ ನಮ್ಮ ಸಂಡೂರು ತಾಲೂಕು ಭದ್ರಕೋಟೆ ಕಾಂಗ್ರೆಸ್ ಆಗಿರೋದನ್ನು ಮತ್ತೆ ನಾವು ಉಳಿಸ್ಕೋಬೇಕಪ್ಪ ಅಂತಂದರೆ ಹೊಸ ಮುಖಕ್ಕೆ ಮತ್ತೆ ಅವಕಾಶ ಕೊಟ್ಟರೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುರುಪು ಬರುತ್ತೆ. ಮತ್ತು ಚುನಾವಣೆ ಎದುರಿಸೋಕ್ಕೆ ಎಲ್ಲರೂ ಹುರುಪಿನಿಂದ ಕೆಲಸ ಮಾಡ್ತಾರೆ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ದೇಶದಲ್ಲಿ ಕೌಟುಂಬಿಕ ಮತ್ತು ತಮ್ಮ ಒಳ ಜಗಳಗಳಿಂದ ಇವತ್ತೇನು ಕಾಂಗ್ರೆಸ್ ಪಕ್ಷ ಈ ಒಂದು ಸ್ಥಿತಿಗೆ ಬಂದು ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ಮತ್ತು ಈ ಥರದ ಹೊಸ ಪ್ರತಿಭೆಗಳಿಗೆ ಮತ್ತೆ ಅವಕಾಶ ಕೊಟ್ಟರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ಕಾಣಲಿಕ್ಕೆ ಅವಕಾಶ ಆಗ್ತಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. 20 ವರ್ಷಗಳ ಕಾಲ ತಾವು ಆಡಳಿತದಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಕೆಳಮಟ್ಟದಿಂದ ಮೇಲ್ಮಟ್ಟದಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತ್ನಲ್ಲಿ ಬಂದಿದೆ. ಈ ಹಿಂದೆ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು. 2 ಸಲ ಶಾಸಕರು ಆಯ್ಕೆ ಆದ ಬೆಳಗ್ಗೆ ತಮ್ಮ ಹೆಸರು ಅವರು ಕಂಟೆಸ್ಟ್ ಎದುರಾಗ್ತಕ್ಕಂಥ ಈಗಲೂ ಬೆಳಗ್ಗೆ ನೀವು ಅದೇ ರೀತಿಯಾಗಿ ಏನಾದರೂ ಮತ್ತೆ ಹೈಕಮಾಂಡ್ ಹತ್ರ ಏನಾದರೂ ಒಂದು ಡೆಕ್ರೇಷನ್ ಕೊಟ್ಟಿದ್ದೀರಾ? ನಮಗೆ ತಾಲೂಕಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಗುರುತಿಸ್ಕೊಳ್ಳೋವಂಥ ದೊಡ್ಡ ಮಟ್ಟದಲ್ಲಿ ನಾವಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ನಾವು ದೊಡ್ಡವ್ರ ಹತ್ರ ಹೋಗಿ ಅವ್ರ ಮುಖ ಪರಿಚಯನೂ ನಾವು ಆಗಿಲ್ಲ. ನಮಗೆ ಇಲ್ಲಿ ಹೈಕಮಾಂಡ್ ಯಾರಪ್ಪ ಅಂತಂದರೆ ಸನ್ಮಾನ್ಯ ಸಂತೋಷ್ ಲಾಡು ಮತ್ತು ತುಕಾರಾಮಣ್ಣವರು ನಮಗೆ ಹೈಕಮಾಂಡ್. ಅವರು ಒಂದು ತುಕಾರಾಮಣ್ಣವ್ರೊಂದು ತ್ಯಾಗ ಮತ್ತು ಸಂತೋಷ್ ಲಾಡು ಸಾಹೇಬರು ಒಂದು ಒಳ್ಳೆ ಮನಸ್ಸಿನಿಂದ ಅವರು ನಮ್ಮನ್ನು ಆಯ್ಕೆ ಮಾಡಿದ್ರೆ ಗೆಲುವು ಖಚಿತ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂತಂದರೆ ನಮಗೆ ಹೈಕಮಾಂಡ್ ಸಂತೋಷ್ ಲಾಡು, ನಮ್ಮ ತಾಲೂಕಿಗೆ ಅವ್ರು ಏನು ಹೇಳಿದರೆ ಅದೇ ಫೈನಲ್. ನಾವು ಅವ್ರು ಏನು ಹೇಳ್ತಾರೋ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕಳೆದ 20 ವರ್ಷದ ರಾಜಕೀಯ ಅನುಭವದಲ್ಲಿ ನನಗೆ 2008ರಲ್ಲಿ ನಾನು ಟಿಕೆಟ್ ಏನು ಕೇಳಿದಲ್ಲ. ಆ ಸಂದರ್ಭದಲ್ಲಿ ತುಕಾರಾಮಣ್ಣವ್ರನ್ನ ಆಯ್ಕೆ ಆದಮೇಲೆ 2013ರಲ್ಲಿ ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರು ಮೌಖಿಕವಾಗಿ ಕರೆದು ನಮಗೆ ಒಂದು ನಿರ್ದೇಶನ ಕೊಟ್ಟರು. ಏನಪ್ಪ ಅಂತಂದರೆ ಮಸ್ಕಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ, ವಾತಾವರಣ ಇದೆ. ಅಲ್ಲಿ ಮಸ್ಕಿಯಲ್ಲಿ ಗೆಲ್ಲತಕ್ಕಂಥ ಒಂದು ವಾತಾವರಣ ಇದೆ, ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಅಲ್ಲಿ ಹೋಗು, ನಾನು ಆದಷ್ಟು ನಾನು ಹೈಕಮಾಂಡ್ ಮಟ್ಟದಲ್ಲಿ ನಾನು ಟಿಕೆಟ್ ಕೊಡಿಸಿ ಮತ್ತು ಗೆಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಮಸ್ಕಿಗೆ ಹೋದೆ. ಸುಮಾರು 6 ತಿಂಗಳ ಕಾಲ ಅಲ್ಲಿ ಮನೆ ಮಾಡಿಬಿಟ್ಟು ಕಾಂಗ್ರೆಸ್ ಸಂಘಟನೆ ಮಾಡಿದೆ. ಒಳ್ಳೆ ಯುವಕರನ್ನ ಎಲ್ಲ ಹುರಿದುಂಬಿಸಿ ನಾನೆಲ್ಲ ಕೆಲಸ ಮಾಡಿದೆ. ಸಂತೋಷ್ ಲಾಡ್ ಸಾಹೇಬ್ರನ್ನು ಕೂಡ ಅಲ್ಲಿ ಕರೆಸಿ ಒಂದು ಫಂಕ್ಷನ್ ಮಾಡಿದೆ. ಅಷ್ಟೆಲ್ಲ ಮಾಡಿದ ಮೇಲೆ ಏನಾಯಿತು, ಕೆಲವು ರಾಜಕೀಯ ಕಾರಣಾಂತರಗಳಿಂದ ಅಲ್ಲಿ BJPಲಿಂದ ಯಾರೂ 13ರಲ್ಲಿ ಯಾರನ್ನೂ ತೊಗೊಳ್ಳಿಲ್ಲ, BJPಲಿಂದ ಯಾರನ್ನೂ ಕಾಂಗ್ರೆಸ್ಸಿಗೆ ತೊಗೊಳ್ಳಿಲ್ಲ. ಆದರೆ ಆ ಸಂದರ್ಭದಲ್ಲಿ ಪ್ರತಾಪ್ ಗೌಡ ಪಾಟೀಲ್ನ ಕಾಂಗ್ರೆಸ್ಸಿಗೆ ತೊಗೊಂಡಿರೋದ್ರಿಂದ ನಮಗೆ ಟಿಕೆಟ್ ತಪ್ಪಿತ್ತು. ಅವತ್ತು ಟಿಕೆಟ್ ತಪ್ಪಿದ ಮೇಲೆ ಮತ್ತೆ ಅಲ್ಲಿಂದ ಸಕ್ರಿಯವಾಗಿ ಮತ್ತೆ ನಾನು ಯಾವತ್ತೂ ಅಲ್ಲಿ ಏನು ನನಗೆ ಒಳ್ಳೇದಾಗಲಿಲ್ಲ ಅಂತಂದೇಳಿ ನಾನು ಬೇರೆ ಬೇಸತ್ತು ನಾನೇನು ಇದಾಗಲಿಲ್ಲ. ಆದರೆ ನಾನು ಕಂಟಿನ್ಯೂಷನ್ ನಾನು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊತ ಬಂದೆ. 2014ರಲ್ಲಿ ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತಕ್ಕಂಥ ಒಂದು ಅವಕಾಶಗಳು ಬಂದಿದ್ದು, ST ರಿಸರ್ವೇಷನ್ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆಬ್ಸೆಂಟ್ ಆಗಿ ನಮಗೆ ಅವತ್ತಿನ ದಿನದಲ್ಲಿ ಅಧ್ಯಕ್ಷನಾಗ್ತಕ್ಕಂಥದ್ದು ಕೂಡ ವಂಚಿತರಾದ್ವಿ. ಇವೆಲ್ಲ ವಂಚಿತರಾಗ್ಕಂತ ಬಂದಿರೋದು ಒಂದು ಕಾರಣ ನನಗೆ ಇವೊಂದು ಸಾರಿ ಏನೋ ಕುಮಾರಸ್ವಾಮಿ ಅವಕಾಶ ಮಾಡಿಕೊಟ್ಟು ಭಾಳಷ್ಟು ನಾವು ಚಿತ್ರಹಿಂಸೆ ಆ ಸಂದರ್ಭದಲ್ಲಿ ಅನುಭವಿಸಿದ್ವಿ. ಆಮೇಲೆ ಅವರು ಪಕ್ಷಕ್ಕೆ ಅವ್ರು ಸೇರಿಸ್ಕೊಳ್ಳೋಕೆ ಭಾಳಷ್ಟು ಸತಾಯಕತೆ ನಮ್ಮ ಪ್ರಯತ್ನ ಮಾಡಿದ್ರು. BJP ಸೇರಿಸ್ಕೊಳ್ಳೋಕೆ ಭಾಳಷ್ಟು ನನಗೆ ಹಿಂಸೆ ಕೊಟ್ಟರು. ಆದರೂ ಕೂಡ ಆ ಸಂದರ್ಭದಲ್ಲಿ ನಾನು ಪಕ್ಷ ಬಿಟ್ಟು ನನಗೆ ಸಂತೋಷ್ ಲಾಡ್ ಸಾಹೇಬರು ಮತ್ತು ನಿಷ್ಠೆ ಮತ್ತು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಇದರಿಂದ ನಾನು ಅವತ್ತು ಎಂಥ ಒಂದು ಆಮಿಷ ಒಡ್ಡಿದ್ರು ಕೂಡ ಅವರು ನನಗೆ ಈ ಭಾಗದಲ್ಲಿ ಎಲ್ಲ ಏನು ಸವಲತ್ತು ಬೇಕಾ ಎಲ್ಲ ಒಳ್ಳೆ ಡಿಕ್ಕಿಂಗ್ ನಡೀತಕ್ಕಂಥ ಐರನ್ ಓರ್ ಇದು ನಡೀತಿತ್ತು, ಮಾಫಿಯಾ ನಡೀತಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಅನುಕೂಲ ಮಾಡ್ಕೊತೀನಿ, ಸಂಡೂರು ತಾಲೂಕು ನೆಕ್ಸ್ಟ್ ಅಭ್ಯರ್ಥಿ ನೀನು ಅಂತಂತೇಳಿ ಹೇಳಿದ್ರು ಕೂಡ ನಾನು ಅವತ್ತಿನ ದಿನದಲ್ಲಿ ನಾನು ಆಸೆ ಪಟ್ಟಿದ್ದೀನಿ. ನನಗೆ ಈಗಲೂ ಭರವಸೆ ಇದೆ. ರಾಜಕೀಯ ನಿರ್ಧಾರಗಳು ಏನಾಗ್ತಾವಂತ ಒಂದೊಂದು ಸಾರಿ ಹೇಳಕ್ಕೆ ಬರಲ್ಲ. ಬಟ್ ನನಗೆ ನಂಬಿಕೆ ಇದೆ ಅವ್ರ ಫ್ಯಾಮಿಲಿ ಮೇಲೆ, ಅವ್ರ ಮೇಲೆ ಒಂದು ನಂಬಿಕೆ ಇದೆ. ಲಾಡ್ ಕುಟುಂಬ ಯಾವತ್ತೂ ಏನೋ ಒಂದು ಡಿಸಿಷನ್ ತೊಗೊಂಡ್ರೆ ಎಲ್ಲವನ್ನ ಅಳೆದು ತೂಗಿ ಎಲ್ಲರನ್ನ ಸ್ವಲ್ಪ ವಿಚಾರ ಮಾಡ್ಕೊಂಡು ಏನಾದರೆ ಒಂದು ನಿರ್ಣಯ ತಗೊಂತಾರೆ ಅಂತಕ್ಕಂಥದ್ದು ನಂಬಿಕೆ ಇದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಒಂದು ಉಪಚುನಾವಣೆಯ ಅಂಗವಾಗಿ ಏನು ಉಪಚುನಾವಣೆಯ ಒಂದು ಆಕಾಂಕ್ಷಿಯಾಗಿ ನಾನು ಟಿಕೆಟ್ ಬಯಸ್ತಾ ಇದ್ದೀನಿ. ನನ್ನ ಹೆಸರು H. ಲಕ್ಷ್ಮಣ ಅಂತಂದೇಳಿ.
ತುಮಟಿ ಲಕ್ಷ್ಮಣ ಅಂತಂದೇಳಿ ನನ್ನ ಕರೀತಾರೆ ಅಡ್ಡ ಹೆಸರಿನಲ್ಲಿ. ನಾನು ಒಂದು ಆಕಾಂಕ್ಷಿಯಾಗಿ ಸಂತೋಷ್ ಲಾಡ್ ಸಾಹೇಬ್ರನ್ನ ಮತ್ತು ತುಕಾರಾಮಣ್ಣವ್ರನ್ನ ವಿನಂತಿ ಮಾಡ್ಕೊತಾ ಇದ್ದೀನಿ. ಕಳೆದ 25 ವರ್ಷಗಳ ಕಾಲ ತಮ್ಮ ಜೊತೆಗೆ ನಾನು ಒಡನಾಟವಾಗಿ ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ತಮ್ಮ ಜೊತೆಗಿದ್ದು ನಾನು ಕೆಲಸ ಮಾಡಿದ್ದೀನಿ. ಒಂದು ಬಾರಿ ಅವಕಾಶ ಬಂದಿದೆ, ತಾವು MP ಆಗಿ ಹೋಗಿರೋದ್ರಿಂದ ಇಲ್ಲಿ ವಿಧಾನಸಭೆಯ ಒಂದು ಶಾಸಕ ಸ್ಥಾನ ಖಾಲಿ ಇರೋದ್ರಿಂದ ನಾನು ಇವತ್ತು ಆಕಾಂಕ್ಷಿಯಾಗಿ ತಮ್ಮನ್ನು ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಂತೋಷ್ ಲಾಡ್ ಸಾಹೇಬರು ಏನು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಲ್ಲಿ ಅವರು ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಅವರು ಒಂದು ಅನುಯಾಯಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದೆ, ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಪಾಲು ಅನ್ನೋ ರೀತಿಯಲ್ಲಿ ಅಧಿಕಾರ ಹಂಚಿಕೆ ಎಲ್ಲರಿಗೂ ಆಗ್ಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಖಂಡಿತ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ನನಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ನನಗಿದೆ. ನಮ್ಮ ಕ್ಷೇತ್ರದ ಜನರು ಕೂಡ ಆಸೆ ಭಾಳಷ್ಟು ಏನಾಗಿದೆ, ಒಂದೇ ಕುಟುಂಬಕ್ಕೆ ಸೀಮಿತ ಆಗಬಾರ್ದು, ಬೇರೆಯವರಿಗೆ ಅವಕಾಶ ಕೊಡ್ಬೇಕಂತಕ್ಕಂಥದ್ದು ಕೂಗು ಇಡೀ ತಾಲೂಕಿನಲ್ಲಿ ಇದೆ. ಎಲ್ಲರೂ ನನಗೆ ಫೋನ್ ಮಾಡಿ ಭಾಳಷ್ಟು ಜನ ಸಂಪರ್ಕ ಮಾಡಿದ್ದಾರೆ. ಭಾಳಷ್ಟು ಜನ ನೇರವಾಗಿ ಕೆಲವರೆಲ್ಲರೂ ತುಕಾರಾಮಣ್ಣ ಹತ್ರ ಹೇಳ್ಕೊಳ್ತಾ ಇರ್ಬೋದು, ಸಂತೋಷ್ ಲಾಡ್ ಸಾಹೇಬ್ರ ಹತ್ರನೂ ಅಟ್ಲೀಸ್ಟ್ ಹೇಳ್ಕೊಳ್ಳೋರು ಕೆಲವರು ಹೇಳ್ಕೋಬೋದು, ಕೆಲವರು ಅವರು ಒಬ್ಬೊಬ್ಬರಾಗಿ ಕರೆದು ಕೇಳಿದ್ರು ಕೂಡ ಅವರ ಅಭಿಪ್ರಾಯ ಕೇಳಿದ್ರು ಕೂಡ ಎಲ್ಲರೂ 100ಕ್ಕೆ 70% ಭಾಗ ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೊಸ ಚೈತನ್ಯ ಬರ್ತದೆ. ಯುವಕರು ನಮ್ಮಲ್ಲಿ ಭಾಳಷ್ಟು ಕೊರತಿದೆ, ಯುವಕರು ಎಲ್ಲರೂ ಸೇರಿ ಮತ್ತೆ ಹುಮ್ಮಸ್ಲಿಂದ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾಂಡ್ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಟ್ಟರೆ ಮತ್ತು ಎಲ್ಲೋ ಒಂದು ಕಡೆಗೆ ಭಾಳಷ್ಟು ಜನ ಅಸಮಾಧಾನಿತರು, ಕೆಲವರೆಲ್ಲ ಸಣ್ಣ ಪುಟ್ಟ ಇದಿರ್ತಕ್ಕಂಥವ್ರು ಸ್ವಲ್ಪ ಏನಾದರೆ ಮುಂದೆ ದಿನದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ತಂದೊಡ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಹೊಸ ಮುಖಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಎಲ್ಲರೂ ಹುರುಪಿನಿಂದ ಕೆಲಸ ಮಾಡ್ತಾರೆ ಅಂತಂದೇಳಿ ಹೇಳ್ಬಿಟ್ಟು ಹೈಕಮಾಂಡ್ಗೆ ಮತ್ತು ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತು ತುಕಾರಾಮಣ್ಣ ಅವರಿಗೆ ನಾನು ವಿನಂತಿ ಮಾಡ್ಕೊತೀನಿ.